ವೆಲ್ಕಮ್ ಬ್ಯಾಕ್ ಗೈಸ್. ಇಂಜಿನಿಯರಿಂಗ್ ಸೇರ್ಕೊಂಡ್ಮೇಲೆ ಫಸ್ಟ್ ಇಯರಿಂದನೇ ಸ್ಕಿಲ್ಸ್ ಕಲಿಬೇಕು, ನಾವೇ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು ಅಂತ ಎಲ್ಲ ಹೇಳ್ತಾರೆ. ಬಟ್ ಎಲ್ಲಿಂದ ಡೆವಲಪ್ ಮಾಡ್ಕೋಬೇಕು, ಹೇಗೆ ಡೆವಲಪ್ ಮಾಡ್ಕೋಬೇಕು ಅನ್ನೋ ಡೌಟ್ಸ್ ನಿಮಗಿತ್ತು ಅಂತ ಅಂದರೆ ವೀಡಿಯೋನ ಎಂಡ್ ತನಕ ನೋಡಿ, ಅಷ್ಟೇ ಸಾಕು. ಈ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ ಅಂತ ಅಂದಮೇಲೆ ನಿಮ್ಮ ಪ್ರಾಬ್ಲಮ್ ಅಲ್ಲೇ ಅರ್ಧ ಸಾಲ್ವ್ ಆಗೋಗಿದೆ. ಈ ವಿಡಿಯೋಲಿ ನಾನು ಏನೇನು ಹೇಳ್ತೀನಿ ಅದರಿಂದ ಇಂಪಾರ್ಟೆಂಟ್ ಟೇಕ್ ಅವೇಸ್ನ ತಗೊಂಡು ನೀವು ಕೂಡ ನಿಮ್ಮ ಫಸ್ಟ್ ಇಯರಲ್ಲಿ ಸ್ವಲ್ಪ ಪ್ರೊಡಕ್ಟಿವ್ ಆದರೆ ಸಾಕು. ಈವನ್ ಯು ವಿಲ್ ಲ್ಯಾಂಡ್ ಅಟ್ ಅ ಗುಡ್ ಜಾಬ್ ವಿಚ್ ಯು ಆರ್ ಏಮಿಂಗ್ ಫಾರ್. ಇವನು ಯಾರು ನಮಗೆ ಫಸ್ಟ್ ಇಯರಲ್ಲಿ ಏನು ಮಾಡಬೇಕು ಅಂತ ಹೇಳಕ್ಕೆ ಬಂದಿದ್ದಾನೆ ಅಂತ ನೀವು ಅಂದ್ಕೊಳ್ಳೋದಾದರೆ, ಐ ಆಮ್ ದರ್ಶನ್ ಗೌಡ. ಐ ಆಮ್ ಅ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಟ್ SJCE ಮೈಸೂರು. ಆ್ಯಂಡ್ ನನ್ನ ಬ್ರಾಂಚ್ ಬಂದು ಕಂಪ್ಯೂಟರ್ ಸೈನ್ಸ್. ಆ್ಯಂಡ್ ನನ್ನ ಸೆಕೆಂಡ್ ಇಯರಲ್ಲೇ 2 ಕಂಪ್ನಿನ ಸಮ್ಮರ್ ಇಂಟರ್ನ್ಶಿಪ್ಸ್ನ ಕ್ರ್ಯಾಕ್ ಮಾಡೋದಷ್ಟೇ ಅಲ್ಲದೆ ಒಂದು ಕಂಪ್ನಿ ಸೆಲೆಕ್ಟ್ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಕೂಡ ಮಾಡಿಕೊಂಡೆ. ಆ್ಯಂಡ್ ಐ ಆಮ್ ಕರೆಂಟ್ಲಿ ಪ್ಲೇಸ್ಡ್ ಅಟ್ ಅ ಪ್ಯಾಕೇಜ್ ಆಫ್ ಮೋರ್ ದ್ಯಾನ್ 25 lakhs per annum. ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್, ಫಸ್ಟ್ ಇಯರಲ್ಲಿ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂತ ಹೇಳೋದಕ್ಕೆ ನನ್ನ ಎಕ್ಸಾಂಪಲ್ನೇ ತಗೊತೀನಿ. ಲೈಕ್ ನಾನು ವೆನ್ ಐ ವಾಸ್ ಇನ್ ಮೈ ಸೆಕೆಂಡ್ ಇಯರ್, ನಮ್ಮ ಕಾಲೇಜ್ಗೆ 2 ಕಂಪ್ನೀಸ್ ಬರುತ್ತೆ. ಆ್ಯಂಡ್ ಆ 2 ಕಂಪ್ನೀಸ್ ಸಮ್ಮರ್ ಇಂಟರ್ನ್ಶಿಪ್ಗೆ ಅಂತ ಹೇಳಿ ವೇಕೆನ್ಸೀಸ್ನ ಫಿಲ್ ಮಾಡೋಕ್ಕೆ ಅಥವಾ ಹೈರ್ ಮಾಡ್ಕೊಳ್ಳೋಕ್ಕೆ ಬಂದಿರ್ತಾರೆ. ಆ್ಯಂಡ್ ಸಮ್ಮರ್ ಇಂಟರ್ನ್ಶಿಪ್ ಅಂತ ಅಂದರೆ ದೇ ವಿಲ್ ಹೈರ್ ಯು ಇನ್ ಯೋರ್ ಸೆಕೆಂಡ್ ಇಯರ್ ಆ್ಯಂಡ್ ನೀವು ಥರ್ಡ್ ಇಯರಲ್ಲೇ ಯು ವಿಲ್ ಎಂಟರ್ ದೇರ್ ಕಂಪನಿ. ಸೊ ಸೆಕೆಂಡ್ ಇಯರಲ್ಲೇ ಒಂದು ಪ್ಲೇಸ್ಮೆಂಟ್ ಪ್ರೋಸೆಸ್ ನಡೆಯುತ್ತೆ ಅಂತ ಅಂದರೆ ನೀವು ಫಸ್ಟ್ ಇಯರಲ್ಲಿ ಏನು ಮಾಡಿಲ್ಲ ಅಂದರೆ ಸೆಕೆಂಡ್ ಇಯರಲ್ಲಿ ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಸೊ ಅಲ್ಲಿ ಇನ್ ಸೆಕೆಂಡ್ ಇಯರ್ ಇಫ್ ಐ ಹ್ಯಾವ್ ಟು ಕ್ಲಿಯರ್ 2 interviews ಆರ್ 2 ಸೆಲೆಕ್ಷನ್ ಪ್ರೊಸೆಸಸ್ ಆಫ್ 2 different ಕಂಪ್ನೀಸ್ ಸೈಮಲ್ಟೇನಿಯಸ್ಲಿ, ಫಸ್ಟ್ ಇಯರಲ್ಲಿ ಮಾಡಿದ ಸ್ಕಿಲ್ಸ್ ಅಥವಾ ಫಸ್ಟ್ ಇಯರಲ್ಲಿ ಡೆವಲಪ್ ಮಾಡಿದ ಸ್ಕಿಲ್ಸ್ ಆಬ್ವಿಯಸ್ಲಿ ಆ್ಯಕ್ಟಿಗೆ ಬರುತ್ತಲ್ವಾ. ಆ್ಯಂಡ್ ಫಸ್ಟ್ ಇಯರಲ್ಲಿ ನೀವೇನು ಮಾಡಿಲ್ಲ ಅಂತ ತಕ್ಷಣ ಸೆಕೆಂಡ್ ಇಯರಲ್ಲಿ ಏನೋ ಒಂದಷ್ಟು ಮಾಡ್ಕೊಂಡಂತೂ ಈಸಿಯಾಗಿ ಈ ಥರ ಟಾಪ್ ಕಂಪ್ನೀಸಲ್ಲಿ ಇಂಟರ್ನ್ಶಿಪ್ಸ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಸ್ಟೈಪೆಂಡ್ ಅಪ್ ಟು 98,000 per month ಇತ್ತು ಒನ್ ಆಫ್ ದ ಇಂಟರ್ನ್ಶಿಪ್ಸ್ ವಿಚ್ ಐ ಡಿಡ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸೊ ಇಷ್ಟು ಬೆನಿಫಿಟ್ ಇದೆ ಅಂದಮೇಲೆ ಆಬ್ವಿಯಸ್ಲಿ ಫಸ್ಟ್ ಇಯರಲ್ಲಿ ಸ್ಕಿಲ್ಸ್ ಡೆವಲಪ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ ಅಲ್ಲ, ಈಗಿನ ಸಿನಾರಿಯೋಲಿ ಮ್ಯಾಂಡೇಟ್ರಿನೇ ಆಗೋಗಿದೆ. ಸೊ ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದು ಬೇಡ, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಮೈ ಫಸ್ಟ್ ಇಯರ್ ಜರ್ನಿ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಹೇಗಿತ್ತು ಅಂತ ಹೇಳ್ತಿರ್ತೀನಿ. ಅಂದರೆ ಐ ಮೀನ್ ಇಟ್ ಡೈರೆಕ್ಟ್ಲಿ ಮೀನ್ಸ್ ದ ಸೇಮ್. ವಾಟ್ ಆರ್ ದ ಸ್ಕಿಲ್ಸ್ ವಿಚ್ ಐ ಡೆವಲಪ್ಡ್ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಅಂತ ನೋಡೋಣ. ಫಸ್ಟ್ ಥಿಂಗ್, ನಾನು ಯಾವಾಗಲೂ ಹೇಳ್ತೀನಿ, ಸಿನ್ಸ್ ಐ ವಾಸ್ ಫ್ರಮ್ ಅ PCMB ಬ್ಯಾಕ್ಗ್ರೌಂಡ್, ಅಂದರೆ ಲೈಕ್ ಐ ವಾಸ್ ಫ್ರಮ್ ಅ ಪ್ಯೂರ್ಲಿ ಬಯಾಲಜಿ ಬ್ಯಾಕ್ಗ್ರೌಂಡ್ ವೇರ್ ಇನ್ ಕಂಪ್ಯೂಟರ್ ಸೈನ್ಸ್ ವಾಸ್ ಜಸ್ಟ್ ಅ ಸಬ್ಜೆಕ್ಟ್ ಫಾರ್ ಮೀ ಅಂಟಿಲ್ ಮೈ ಕ್ಲಾಸ್ 10th ಏನೋ ಒಂದು ಸಬ್ಜೆಕ್ಟ್ ಇರ್ತಿತ್ತು, HTML ಬಗ್ಗೆನೇ ಕೇಳ್ತಾಯಿದ್ರು ಪ್ರತಿ ವರ್ಷ. ಸೊ ಅಷ್ಟೋ ಏನೋ ಬರೆದು ಗ್ರೇಡ್ ಸಿಸ್ಟಮ್ ಇತ್ತು, ಮಾರ್ಕ್ಸ್ ಇರಲಿಲ್ಲ. ಸೊ ಹೇಗೋ ಪಾಸ್ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಇಲ್ಲಿ ಹೊಸದಾಗಿ ಎಂಟರ್ ಆಗಿದ್ದರಿಂದ ಫಸ್ಟ್ ಥಿಂಗ್ ನಿಮ್ಮ ತಲೆಯಲ್ಲಿ ಏನು ಬರಬೇಕು, ನಾನು ಅಷ್ಟೇ ಅಲ್ಲ, ಯಾರೇ ನೀವು ಕಂಪ್ಯೂಟರ್ ಸೈನ್ಸ್ಗೆ ಒಂದು ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ಎಂಟರ್ ಆಗಿ, ಫಸ್ಟ್ ಆಫ್ ಆಲ್ ಕಂಪ್ಯೂಟರ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ಲೈಕ್ ಏನೋ ಇನ್ಪುಟ್ ಡಿವೈಸಸ್ ಗೊತ್ತು, ಔಟ್ಪುಟ್ ಡಿವೈಸಸ್ ಗೊತ್ತು, ಪ್ರೋಗ್ರಾಮ್ ಗೊತ್ತು ಅಲ್ಲ, ಲೈಕ್ ಒಳಗಡೆ ಇನ್ಹರೆಂಟ್ ಆಗಿ ಕಂಪ್ಯೂಟರ್ ಹಾರ್ಡ್ವೇರ್ ಜೊತೆ ಯೂಸರ್ ಹೇಗೆ ಕಮ್ಯುನಿಕೇಟ್ ಮಾಡ್ತಾನೆ. ಸೊ ಇದ್ರ ಬಗ್ಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತುಂಬಾ ಹೈ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ತಗೊಳ್ಳೋಕ್ಕೆ ನಾನು ಯಾವಾಗಲೂ ಇದನ್ನೇ ರೆಕಮೆಂಡ್ ಮಾಡೋದು, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಬೇಕಿತ್ತು. ಸೊ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾನು ಮಾಸ್ಟರ್ ಮಾಡಬೇಕಿತ್ತು. ಸೊ ಐ ಚೂಸ್ ಪೈಥನ್. ಸೊ ಸದ್ಯಕ್ಕೆ ಇಫ್ ಯು ಆರ್ ವೆರಿ ನ್ಯೂ ಟು ಪ್ರೋಗ್ರಾಮಿಂಗ್, ನಿಮಗೆ ಪೈಥಾನ್ ಅನ್ನೋ ವರ್ಡ್ ಸಹ ನೀವು ಕೇಳಿರಲ್ಲ. ಇಫ್ ಐ ಹ್ಯಾವ್ ಟು ಟೆಲ್ ಯು ಇನ್ ಬ್ರೀಫ್, ಇಟ್ ಈಸ್ ಒನ್ ಅಮಾಂಗ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ವಿಚ್ ವಿ ಯೂಸ್ ಟು ಕಮ್ಯುನಿಕೇಟ್ ವಿತ್ ದ ಕಂಪ್ಯೂಟರ್. ಸೊ ಇವಾಗ ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಹೇಗೆ ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ಬಳಸ್ತೀವಿ, ಅದೇ ಥರ ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ದೇರ್ ಆರ್ ಸಮ್ ಲ್ಯಾಂಗ್ವೇಜಸ್ ಕಾಲ್ಡ್ ಎಸ್ ಪೈಥನ್, ಸಿ, ಜಾವಾ ಸ್ಕ್ರಿಪ್ಟ್, ರೂಬಿ, ಡಾಟ್, ಎಟ್ಸೆಟ್ರಾ. ಲೈಕ್ ಈ ಟೈಮಲ್ಲಿ ಅದನ್ನೆಲ್ಲ ಹೇಳಿದ್ರೆ ನಿಮಗೇನೋ ಲೈಕ್ ರಾಕೆಟ್ ಸೈನ್ಸ್ ಹೇಳ್ತೀಯಾನೆ ಅನ್ಕೋತೀರಾ. ಬಟ್ ಲೇಟರ್ ಆನ್ ಇವನ್ ಯು ವಿಲ್ ಫಿಗರ್ ಔಟ್ ಸಮಥಿಂಗ್ ಇನ್ ಆರ್ಡರ್ ಟು ಗೆಟ್ ಮಾಸ್ಟರಿ ಇನ್ ದೋಸ್ ಲ್ಯಾಂಗ್ವೇಜಸ್. ಬಟ್ ಪೈಥನ್ ಈಸ್ ಒನ್ ಸಚ್ ಲ್ಯಾಂಗ್ವೇಜ್ ಆ್ಯಂಡ್ ಐ ಚೋಸ್ ಇಟ್. ಆ್ಯಂಡ್ ಪೈಥನಲ್ಲಿ ನಾನು ಏನೇನು ರಿಸೋರ್ಸಸ್ ಯೂಸ್ ಮಾಡಿದೆ, ನಾನು ಹೇಗೆ ಪ್ರಿಪೇರ್ ಆದೆ ಅನ್ನೋದ್ರ ಬಗ್ಗೆ ಪ್ರೀವಿಯಸ್ ವೀಡಿಯೋಲಿ ಹೇಳಿದ್ದೀನಿ. ಸೊ ಇಲ್ಲಿ ಐ ಬಟನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ ಒಂದ್ಸಲ ಇನ್ನೂ ನೋಡಿಲ್ಲ ಅಂತ ಅಂದರೆ. ಸೊ ಪೈಥನ್ ಕಲ್ತಿದ್ರಿಂದ ನನಗೆ ಕಂಪ್ಯೂಟರ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಸೊ ಕಂಪ್ಯೂಟರ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗೋದು ಪ್ರತಿಯೊಬ್ಬರಿಗೂ ಈಕ್ವಲಿ ಇಂಪಾರ್ಟೆಂಟ್. ಬಟ್ ನೀವೇನಾದರೂ PCMC ಬ್ಯಾಕ್ಗ್ರೌಂಡಲ್ಲಿ ಇತ್ತು ಅಂದರೆ ಯು ವಿಲ್ ಆಲ್ರೆಡಿ ನೋ ಸಮ್ ಬೇಸಿಕ್ಸ್ ಅಬೌಟ್ ಆಪ್ರೇಟಿಂಗ್ ಸಿಸ್ಟಮ್, ಹೇಗೆ ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಪ್ರೋಸೆಸ್ಗೂ ಪ್ರೋಗ್ರಾಮ್ಗೂ ಡಿಫ್ರೆನ್ಸ್ ಏನು, ಈ ಥರ ಸ್ವಲ್ಪ ಐಡಿಯಾ ಇರುತ್ತೆ. ನನಗೆ ಐಡಿಯಾ ಇಲ್ಲದೆ ಇರೋದ್ರಿಂದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಡೀಪಾಗಿ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಪೈಥನ್ ಕಲಿತೆ. ಸೊ ಪೈಥನ್ ಕಲಿತ ಮೇಲೆ ಫಸ್ಟ್ ಸೆಮ್ಮಲ್ಲಿ ಎಸ್ಪೆಷಲಿ ಏನು ಮಾಡಿದೆ ಅಂತ ಅಂದರೆ ಐ ಡಿಡ್ 2 things ಆಯಿತಾ. ಸೊ ಫಸ್ಟ್ ಥಿಂಗ್ ವಾಸ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಅಂದರೆ ಯಾವ ಥರ ಪ್ರಾಬ್ಲಮ್ಸ್ ಅದು ಹೇಳ್ತೀನಿ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ವಾಸ್ ಟು ಬಿಲ್ಡ್ ಮಿನಿ ಸಿಮ್ಯುಲೇಷನ್ ಪ್ರಾಜೆಕ್ಟ್ಸ್ ಅಥವಾ ಸ್ಮಾಲ್ ಕಾನ್ಸೋಲ್ ಪ್ರಾಜೆಕ್ಟ್ಸ್. ಇದೇನು ಎತ್ತ ಅಂತೆಲ್ಲ ಡೀಟೇಲಾಗಿ ಫರ್ದರ್ ವೀಡಿಯೋಸಲ್ಲಿ ನೋಡೋಣ. ಬಟ್ ಸಿಂಪಲಾಗಿ ಹೇಳೋದಾದರೆ ಪ್ರಾಬ್ಲಮ್ಸ್ ಅಂದರೆ ಲೆಟ್ಸೆ ನಾನು ನಿಮ್ಗೊಂದು ಪ್ರಾಬ್ಲಮ್ ಕೊಡ್ತೀನಿ, 1 + 2 ಎಷ್ಟು ಅಂತ. ಸೊ ನೀವೇನು ಮಾಡ್ತೀರಾ, 1ಗೆ 2 ಸೇರಿಸ್ತೀರಾ. ಲೈಕ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ LKG ಅಥವಾ UKG ನಮಗೆ ಸಿಂಪಲ್ ಅಡಿಷನ್ ಹೇಳ್ಕೊಟ್ಟಿದ್ರು, ನೆನಪಿದೆಯಾ? 1 in the mind, 2 in the finger, ಆಫ್ಟರ್ 1 2 3. ಸೊ 3 ಐ ಮೀನ್ ಅನಾಲಜಿಗೆ ಹೇಳಿದೆ ಅಷ್ಟೇ. ನೀವೇನೋ ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು 1 + 2 ಅಂದ ತಕ್ಷಣ 3 ಅಂತ ಅಂತೀರಾ.
ಇಲ್ಲಿ 1+2 ಅಂದ ತಕ್ಷಣ ನೀವು ಕಂಪ್ಯೂಟೇಷನ್ ಮಾಡ್ತಾ ಇದ್ದೀರಾ ಆ್ಯಂಡ್ ಆನ್ಸರ್ನ ನನಗೆ ರಿಟರ್ನ್ ಮಾಡ್ತಾ ಇದ್ದೀರಾ. ಬಟ್ ನಾನು ಕಂಪ್ಯೂಟರ್ ಕೈಲಿ ಅದನ್ನ ಮಾಡಿಸ್ಬೇಕು ಅಂದರೆ ಕಂಪ್ಯೂಟರ್ಗೆ ಹೇಳಬೇಕಲ್ವಾ, ಯೂಸರ್ 1 ಕೊಟ್ಟು 2 ಕೊಟ್ಟರೆ ಅದೆರಡನ್ನ ಆ್ಯಡ್ ಮಾಡಿ ಯೂಸರ್ಗೆ ಲೈಕ್ ಆನ್ಸರ್ನ ರಿಟರ್ನ್ ಮಾಡು ಅಂತ. ಸೊ ದಿಸ್ ಈಸ್ ವಾಟ್ ಯು ಕಾಲ್ ಪ್ರೋಗ್ರಾಮಿಂಗ್. ಆ್ಯಂಡ್ ಈ ಥರ ಪ್ರಾಬ್ಲಮ್ಸ್ ಏನಿದೆ ಇದು ಜಸ್ಟ್ ಒಂದು ಮಿನಿ ಪ್ರಾಬ್ಲಮ್ ಥರ ನಾನು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಈ ಥರ ಲೈಕ್ ದೇರ್ ಆರ್ ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್, ಕಾಂಪ್ಲೆಕ್ಸಿಟಿ ತುಂಬ ಹೈ ಹೋಗ್ತಾ ಹೋಗುತ್ತೆ. ಸೊ ಬೇಸಿಕ್ಕಿಂದ ಲೈಕ್ ಈಸಿ ಟು ಮೀಡಿಯಮ್ ಒಂದಷ್ಟು ಸೆಟ್ ಆಫ್ ಕ್ವಶನ್ಸ್ ಇದೆ. ಈ ಈಸಿ ಟು ಮೀಡಿಯಮ್ ಕ್ವಶನ್ಸ್ನ ನಾನು ಲೀಡ್ ಕೋಡ್ ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ವೆನ್ ಐ ಹ್ಯಾಡ್ ಲರ್ನ್ಡ್ ಪೈಥನ್ ಫಾರ್ ದ ಫಸ್ಟ್ ಟೈಮ್. ಲೈಕ್ ಲೀಡ್ ಕೋಡ್ ಅನ್ನೋ ಪ್ಲ್ಯಾಟ್ಫಾರ್ಮ್ ನೀವು ಹೋದಾಗ ದಿಸ್ ಇಸ್ ನಾಟ್ ಎನಿ ಕೈಂಡ್ ಆಫ್ ಪ್ರಮೋಷನ್, ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ವಾಟ್ ಐ ಡಿಡ್. ಆ್ಯಂಡ್ ಅದರಲ್ಲಿ ಲೀಡ್ ಕೋಡ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಅಲ್ಲಿ ಹೋದಾಗ ನೀವು ಯು ಕ್ಯಾನ್ ಸಾರ್ಟ್ ದ ಕ್ವಶನ್ಸ್ ಬೇಸ್ಡ್ ಆನ್ ದೇರ್ ಲೆವೆಲ್ ಆಫ್ ಡಿಫಿಕಲ್ಟಿ. ಅಲ್ಲಿ ಈಸಿ ಟು ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಕ್ ಬೇಸಿಕ್ಸ್ ಕಲಿತಾಗ ನೀವು ಅರೇಸ್ ಮತ್ತು ಸ್ಟ್ರಿಂಗ್ಸ್ ಅನ್ನೋದ್ರ ಬಗ್ಗೆ ಕಲಿತೀರಾ ನೀವೇ ಪೈಥಾನಲ್ಲಿ. ಕಲ್ತ ಮೇಲೆ ನಿಮಗೆ ಅರ್ಥ ಆಗುತ್ತೆ. ಸೊ ಅರೇಸ್ ಆ್ಯಂಡ್ ಸ್ಟ್ರಿಂಗ್ಸ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅದ್ರ ಬೇಸಿಸ್ ಮೇಲೆ ಫಿಲ್ಟರ್ ಮಾಡಿಕೊಂಡು ಈಸಿ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒನ್ಸ್ ಯು ಸಾಲ್ವ್ ಈಸಿ ಕ್ವಶನ್ಸ್ ಅಲ್ವಾ, ಯುಲ್ ಸಿ ಪ್ರೋಗ್ರೆಸ್ ಆ್ಯಂಡ್ ಪ್ರೋಗ್ರೆಸ್ ವಿಲ್ ಪುಷ್ ಯು ಲೈಕ್ ಎನಿಥಿಂಗ್. ಸೊ ಅಲ್ಲಿ ನೀವು ನೋಡಿದಾಗ ಯು ವಿಲ್ ಗೋ ಲೈಕ್ ಗ್ರ್ಯಾಜುವಲಿ ಗೋ ಅಪ್ ಟು ಮೀಡಿಯಮ್ ಲೆವೆಲ್ ಕ್ವಶನ್ಸ್. ಸ್ವಲ್ಪ ಕಷ್ಟ ಇರೋ ಕ್ವಶನ್ಸ್ನ ಟ್ರೈ ಮಾಡ್ತೀರಾ, ಗೊತ್ತಾಗಲ್ಲ, ಅಲ್ಲಿ ಇಲ್ಲಿ ಆನ್ಸರ್ ನೋಡ್ತೀರಾ, ತಿರ್ಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ನೀವೇ ಓನಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ದಿಸ್ ಈಸ್ ಹೌ ಪ್ರೋಗ್ರಾಮಿಂಗ್ ಇಸ್ ಲರ್ನ್ಡ್. ಇಲ್ಲಿ 12th ಥರ ನೀವು ಸುಮ್ಮನೆ ಒಂದು ಸಲ ನೋಡಿದ ತಕ್ಷಣ ಎಲ್ಲ ಅರ್ಥ ಆಗಿಬಿಡಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ಮೈ ಜರ್ನಿ, ಲೀಡ್ ಕೋಡಲ್ಲಿ ಒಂದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತಿದ್ದೆ. ಆ್ಯಂಡ್ ಮಿನಿ ಪ್ರಾಜೆಕ್ಟ್ಸ್ ಅಂದ ತಕ್ಷಣ ಒನ್ಸ್ ಅಗೇನ್ ಇಲ್ಲೇನು ನಾನು ಸಿಂಗಲ್ ಪ್ರಾಬ್ಲಮ್ ಕೊಟ್ಟೆ, ಇದ್ರದ್ದು ಲೈಕ್ ಕಲೆಕ್ಷನ್ ಆಫ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ನ ವಿ ಕಂಪೈಲ್ ದೆಮ್ ಆಸ್ ಅ ಸಿಂಪಲ್ ಪ್ರಾಜೆಕ್ಟ್ ವೆರ್ ಇನ್ ಯೂಸರ್ ಇಂಟ್ರಾಕ್ಟ್ಸ್ ವಿತ್ ದ ಕಂಪ್ಯೂಟರ್ ಇನ್ ದ ಕಾನ್ಸೋಲ್ ಇಟ್ ಸೆಲ್ಫ್. ಯೂಸರ್ ಕಂಪ್ಯೂಟರ್ ಕಾನ್ಸೋಲ್ ಏನೇನೋ ಹೇಳ್ತಿದ್ದಾನೆ ಅಂತ ಅನ್ಕೋಬೇಡಿ. ಸದ್ಯಕ್ಕೆ ವಿಲ್ ಕೀಪ್ ಇಟ್ ಸಿಂಪಲ್. ಒಂದು ಸಿಂಪಲ್ ಪ್ರಾಜೆಕ್ಟ್ ಅಂದ್ಕೊಳ್ಳಿ. ನೀವು ಪೈಥಾನ್ ಕಲ್ತ ಮೇಲೆ ನಿಮಗೆ ಗೊತ್ತಾಗುತ್ತೆ ಮಿನಿ ಪ್ರಾಜೆಕ್ಟ್ಸ್ ಅಂದರೆ ಏನಂತ. ಸೊ ದೀಸ್ ವರ್ ದ ಪ್ರಾಜೆಕ್ಟ್ಸ್ ವಿಚ್ ಐ ವರ್ಕ್ಡ್ ಅಪಾನ್. ಸೊ ಇದನ್ನು ಮಾಡಿದ ತಕ್ಷಣ ಏನಾಯಿತು, ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಅರ್ಥ ಆಯಿತು. ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಅಂದ್ರೆ ಏನು ಅಂತ ಒಂದು ಲೈಕ್ ಸಿಮ್ಯಾಂಟಿಕ್ಸ್ ಅದ್ರದ್ದು ಸ್ಟ್ರಕ್ಚರ್ ಎಲ್ಲ ಸ್ವಲ್ಪ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಪ್ರಾಬ್ಲಮ್ಸು ಮಿನಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿದ್ದಂಗೆ ಪೈಥಾನ್ ಮೇಲೆ ಗ್ರಿಪ್ ಜಾಸ್ತಿ ಆಯಿತು. ಸೊ ಈ ಗ್ರಿಪ್ ಜಾಸ್ತಿ ಆದಮೇಲೆ ವಾಟ್ ಡಿಡ್ ಐ ಡೂ, ದ ಸೆಕೆಂಡ್ ಥಿಂಗ್ ವಿಚ್ ಐ ಡಿಡ್ ವಾಸ್ ಟು ಎಕ್ಸ್ಪ್ಲೋರ್ ಆಲ್ ಕೈಂಡ್ ಆಫ್ ಡೊಮೈನ್ಸ್. ಯಾವಾಗ, ದಿಸ್ ವಾಸ್ ಇನ್ ಮೈ ಫಸ್ಟ್ ಸೆಮ್. ಡೊಮೈನ್ ಅಂದರೆ ಏನು, ಎಕ್ಸ್ಪ್ಲೋರ್ ಅಂದರೆ ಏನು, ಎರಡರ ಬಗ್ಗೆನೂ ಡೀಟೇಲಾಗಿ ಮಾತಾಡೋಣ. ಎಕ್ಸ್ಪ್ಲೋರ್ ಇನ್ ದ ಸೆನ್ಸ್ ಲೈಕ್ ನಾನು ಫಸ್ಟ್ ಸೆಮ್ಮಲ್ಲಿ ಇದ್ದಾಗ ನಾನು ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ಯು ಪೀಪಲ್ ಆಲ್ಸೋ ಟು ಡೂ ದ ಸೇಮ್ ಥಿಂಗ್ ಹಿಯರ್. ನಾನು ಏನು ಮಾಡಿದೆ ಅಂತಂದರೆ ಫಸ್ಟ್ ಸೆಮ್ಮಲ್ಲಿ ಐ ವೆಂಟ್ ಥ್ರೂ ಈಚ್ ಆ್ಯಂಡ್ ಎವ್ರಿ ಡೊಮೈನ್. ಸೈಬರ್ ಸೆಕ್ಯೂರಿಟಿನೂ ನೋಡಿದೆ. ಸೈಬರ್ ಸೆಕ್ಯೂರಿಟಿಲಿ ಇಂಜಿನಿಯರ್ಸ್ ಆ್ಯಕ್ಚುಲಿ ಏನು ಮಾಡ್ತಾರೆ, ಅವ್ರಿಗೆ ಏನಕ್ಕೆ ಅಷ್ಟೊಂದು ಹೈ ಪೇಯಿಂಗ್ ಜಾಬ್ಸ್ ಇರುತ್ತೆ. ಆ್ಯಂಡ್ AI/ML ಕಡೆ ನೋಡಿದೆ. ಲೈಕ್ ಏನಕ್ಕೆ ಮಷಿನ್ ಲರ್ನಿಂಗ್ ಅನ್ನೋದ್ರೆ ಕಾನ್ಸೆಪ್ಟ್ ಏನು, ಆ್ಯಂಡ್ ಅದರಲ್ಲಿ ಯಾವ ಥರ ಕೆಲಸ ಇರುತ್ತೆ. ಲೈಕ್ ಅಂದರೆ AI/ML ನೋಡಿದ ತಕ್ಷಣ ನಾನು ಫಸ್ಟ್ ಸೆಮ್ಮಲ್ಲೇ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನೇ ಕಲ್ತ್ಬಿಟ್ಟೆ ಮಷಿನ್ ಲರ್ನಿಂಗ್ ಇಂಜಿನಿಯರ್ ಆಗೋದೇ ಅಂತ ಅಲ್ಲ. AI/ML ಅಂದರೆ ಆ್ಯಕ್ಚುಲಿ ಏನು, ಅದು ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ಗೆ ಹೇಗೆ ವ್ಯಾಲ್ಯೂ ಆ್ಯಡ್ ಮಾಡ್ತಿದೆ. ಸೊ ಈ ಥರ ಒಂದು ಬೇಸಿಕ್ ಐಡಿಯಾ, ತುಂಬಾ ಬೇಸಿಕ್ ಐಡಿಯಾ. ಯಾರು ಬಂದ್ಬಿಟ್ಟು ನನ್ನ AI/ML ಅಂದರೆ ಏನು, ಏನಕ್ಕೆ ಅದಕ್ಕೆ ಅಷ್ಟೊಂದು ದುಡ್ಡು ಕೊಡ್ತಾರೆ ಅಂತ ಕೇಳಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಆನ್ಸರ್ ಮಾಡೋ ಅಷ್ಟು ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ನ ತೊಗೊಂಡೆ ಎಲ್ಲ ಡೊಮೈನ್ಸ್ ಮೇಲೆ. ಆ್ಯಂಡ್ ಎಲ್ಲ ಡೊಮೈನ್ಸ್ ಮೇಲೆ ಈ ಥರ ಅಂಡರ್ಸ್ಟ್ಯಾಂಡಿಂಗ್ನ ತೊಗೊಂಡ್ಮೇಲೆ ಆ್ಯಪ್ ಡೆವಲಪ್ಮೆಂಟ್ ಎಸ್ಪೆಷಲಿ ಯೂಸಿಂಗ್ ದ ಫ್ರೇಮ್ವರ್ಕ್ ಫ್ಲಟರ್. ಸೊ ಫ್ಲಟರ್ ಅನ್ನೋ ಫ್ರೇಮ್ವರ್ಕ್ ಇದೆ. ಲೈಕ್ ಫ್ರೇಮ್ವರ್ಕ್ ಅಂದರೆ ಏನು, ಆ್ಯಪ್ ಡೆವಲಪ್ಮೆಂಟ್ ಅಂದರೆ ಏನು, ಇದನ್ನೆಲ್ಲ ಡೀಟೇಲಾಗಿ ಪ್ರತಿಯೊಂದು ಡೊಮೈನ್ ವೈಸ್ ರೋಡ್ ಮ್ಯಾಪ್ಸ್ ಅಪ್ಲೋಡ್ ಮಾಡ್ತೀನಿ ಮುಂದೆ, ಅವಾಗ ಮಾತಾಡೋಣ. ಸೊ ಈ ಆ್ಯಪ್ ಡೆವಲಪ್ಮೆಂಟ್ ಅನ್ನೋ ಡೊಮೈನು ಸ್ವಲ್ಪ ಇಷ್ಟ ಆಯಿತು. ಯಾಕೆ ಏನಂದರೆ ಆ್ಯಪ್ಸ್ ಡೆವಲಪ್ ಅಂದ ತಕ್ಷಣ ಮೊಬೈಲಲ್ಲೇ ನೀವು ಆ್ಯಪ್ಸ್ನ ನೋಡ್ತಾ ಇರ್ತೀರಾ. ಸೊ ನಾನೇ ಒಂದು ಆ್ಯಪ್ನ ಡೆವಲಪ್ ಮಾಡ್ತಾ ಇದ್ದೀನಿ. ಆ ಆ್ಯಪ್ ನನ್ನ ಮೊಬೈಲಲ್ಲಿ ನಾನು ನಾರ್ಮಲ್ ಇವಾಗ ಬೇರೆ ಆ್ಯಪ್ಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಆ ಥರ ನಂದು ಒಂದು ಆ್ಯಪ್ನ ನಾನೇ ಯೂಸ್ ಮಾಡ್ತಿದ್ದೀನಿ ಅಂದಾಗ ದಟ್ಸ್ ಅ ಗ್ರೇಟ್ ಫೀಲಿಂಗ್ ಅಲ್ವಾ. ಸೊ ದಟ್ ಈಸ್ ವೈ ಈವನ್ ಐ ಫೆಲ್ಟ್ ಓಕೆ ನಾನೇ ಆ್ಯಪ್ಸ್ನ ಡೆವಲಪ್ ಮಾಡೋಣ ಅಂತ ಹೇಳಿ ಐ ಗಾಟ್ ಸಮ್ amount of interest in Flutter. So alli I chose app development by the end of my first sem. App development in the sense using Flutter. App development ಅಂದ್ರೆ ಏನು, Flutter ಅಂದ್ರೆ ಏನು. I think I'm going away from the screen. Clutter ಆಯಿತು ಅನ್ಸುತ್ತೆ ಇಲ್ಲಿ. ಸೊ I'll accommodate it here. ಸೊ ಫ್ಲಟರ್ ಅನ್ನೋ ಒಂದು ಆ್ಯಪ್ ಡೆವಲಪ್ಮೆಂಟ್ ಫ್ರೇಮ್ವರ್ಕ್ ಏನು ಡಾಟ್ ಮೇಲೆ ಬಿಲ್ಡ್ ಆಗಿದೆ. ಸೊ ಇದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒನ್ಸ್ ಐ ಗಾಟ್ ಒನ್ ಡೊಮೈನ್ ಫೈನಲೈಸ್ಡ್ ಬೈ ದ ಎಂಡ್ ಆಫ್ ಮೈ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮ್ಗೆ ನನಗೆ ಕ್ಲಿಯರ್ ರೋಡ್ ಮ್ಯಾಪ್ ಇತ್ತು. ಏನು, ಒಂದು ಕಡೆ ಪೈಥಾನಲ್ಲಿ ಪ್ರೋಗ್ರಾಮಿಂಗ್ ಕಲಿತಾ ಇದ್ದೀನಿ, ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣ. ಯಾಕಂದರೆ ಈ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಈ ಮಿನಿ ಪ್ರಾಜೆಕ್ಟ್ಸ್ ಇರ್ಬೋದು, ಇದನ್ನ ಹಾಗೆ ಸ್ವಲ್ಪ ಸೈಡ್ ಬೈ ಸೈಡ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬಟ್ ಅಲಾಂಗ್ ವಿತ್ ದ್ಯಾಟ್ ಒಂದು ಡೆವಲಪ್ಮೆಂಟ್ ಸ್ಕಿಲ್ ಆಗಿರೋಂಥ ಈ ಆ್ಯಪ್ ಡೆವಲಪ್ಮೆಂಟ್ ಯೂಸಿಂಗ್ ಫ್ಲಿಟರ್ನ ಕೂಡ ಮಾಡೋಣ ಕ್ಲೀನಾಗಿ ಅಂತ ಐ ಗಾಟ್ ಟು ನೋ ಬೈ ದ ಎಂಡ್ ಆಫ್ ಮೈ ಫಸ್ಟ್ ಸೆಮ್. ಅಲ್ಲಿಂದ ಫಾರ್ ಮೈ ಸೆಕೆಂಡ್ ಸೆಮ್ ದ ರೋಡ್ ಬಿಕೇಮ್ ಲೈಕ್ ವೆರಿ ಕ್ಲಿಯರ್. ಏನು, ಒನ್ ಸೈಡ್
is to understand the core programming and then solve questions based on it using Python. And the second was to learn app development. So app development I used a course from Udemy again, which was taught by an instructor called Angela Yu, and it is still being taught. Andre the course is still available, you can go through it. Flutter course by Angela Yu, ಸ್ವಲ್ಪ ಔಟ್ಡೇಟೆಡ್ ಆಗಿದೆ ಇವಾಗಿನ ಲೈಬ್ರರೀಸ್ಗೆ, ಬಟ್ ಸ್ಟಿಲ್ ಫಂಡಮೆಂಟಲ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯು ವಿಲ್ ಡೆಫಿನೆಟ್ಲಿ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್. ಇಫ್ ಸಂಬಡಿ ಈಸ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಫ್ಲಟರ್, ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಕೋರ್ಸ್. ಆರ್ ಮ್ಯಾಕ್ಸ್ ಮಿಲನ್ ಅಂತ ಇನ್ನೊಂದು ಕೋರ್ಸ್ ಇದೆ ಯುಡೆಮಿಯಲ್ಲೇ, ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಆಸ್ ವೆಲ್. ಸೆಕೆಂಡ್ ಇಯರಲ್ಲಿ ಐ ಸ್ಟಾರ್ಟೆಡ್ ಡೀಪ್ ಡೈವಿಂಗ್ ಇಂಟು ಫ್ಲಟರ್. ಅಂದರೆ ಅಲ್ಲಿ ಆ್ಯಪ್ ಡೆವಲಪ್ಮೆಂಟ್ ಮಾಡಿಕೊಂಡು ಸೆಕೆಂಡ್ ಸೆಮ್ ಕಂಪ್ಲೀಟ್ ನಾನು ಪೈಥಾನ್ ಯೂಸ್ ಮಾಡ್ಕೊಂಡು DSA ಕ್ವಶನ್ ಸಾಲ್ವ್ ಮಾಡೋದ್ರ ಜೊತೆಗೆ ಇಲ್ಲಿ ಆ್ಯಪ್ ಡೆವಲಪ್ಮೆಂಟ್ ಕೂಡ ಮಾಡ್ತಿದ್ದೆ. ಸೊ ಅಲ್ಲಿ ಐ ವಾಸ್ ಕವರಿಂಗ್ ಬೋತ್ ದ ಬೇಸಸ್, DSA ಆಸ್ ವೆಲ್ ಆಸ್ ವೆಬ್ ಡೆವಲಪ್ಮೆಂಟ್. ಅಲ್ಲಿ ಐ ಗಾಟ್ ಅ ಡೀಪರ್ ಗ್ರ್ಯಾಬ್ ಇಂಟು ವಾಟ್ ಆ್ಯಕ್ಚುಲಿ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಇಸ್, ಥಿಂಗ್ಸ್ ಹೇಗೆ ಬಿಲ್ಡ್ ಮಾಡ್ತಾರೆ, ಹೇಗೆ ಡೆವಲಪ್ ಮಾಡ್ತಾರೆ, ಹೇಗೆ ಕೋಡ್ ಮಾಡ್ತಾರೆ ಆ್ಯಂಡ್ ಹೇಗೆ ಟೆಸ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಐಡಿಯಾ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೈ ದ ಎಂಡ್ ಆಫ್ ಮೈ ಫಸ್ಟ್ ಇಯರ್ ಏನೇನಾಗಿತ್ತು, ಫಸ್ಟ್ ಥಿಂಗ್ ಮೈ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ವರ್ಕ್ ಸ್ಟ್ರಾಂಗ್. ಓಕೆನಾ, ಯಾಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮಾಡಿದ್ದೆ, ಅದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡಿದ್ದೆ ಆ್ಯಂಡ್ ಪ್ರಾಜೆಕ್ಟ್ ಸಹ ಬಿಲ್ಡ್ ಮಾಡಿದ್ದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ವಾಸ್ ಎಲ್ಲ ಡೊಮೈನ್ಸ್ ಮೇಲೆ ನಾಲೆಡ್ಜ್ ಇತ್ತು. ಡೊಮೈನ್ ನಾಲೆಡ್ಜ್ ಹ್ಯಾಡ್ ಇನ್ಕ್ರೀಸ್ಡ್. ಯಾಕೆ ಐ ಮೀನ್ ಇವನ್ ಇಫ್ ಇಟ್ ಇಸ್ ನಾಟ್ ಲೈಕ್ ತುಂಬಾ ಏನೋ ಎಲ್ಲದರಲ್ಲೂ ಪಂಟ ಅಂತ ಎಲ್ಲ ಅಂದ್ರೂ ಎಲ್ಲದ್ರ ಬಗ್ಗೆ ಅಟ್ಲೀಸ್ಟ್ ಯಾರು ಕೇಳಿದ್ರೆ ಆನ್ಸರ್ ಮಾಡೋ ಥರ ಇದೆ. ಥರ್ಡ್ ಇಂಪಾರ್ಟೆಂಟ್ ಥಿಂಗ್, ಡೆವಲಪ್ಮೆಂಟ್ ಕೂಡ ಟಚ್ ಮಾಡಿದ್ದೆ. So this is something which I am expecting from all of you. These are the three main things which all of you must be checking once before you complete your first year. ಇದು ಮಾಡಿದಾಗಲೇ ನೀವು ಸೆಕೆಂಡ್ ಇಯರಿಂದ ನೀವೇನೇನು ಅಂದ್ಕೊಂಡಿದ್ದೀರಾ ಅದನ್ನ ಕ್ಲಿಯರಾಗಿ ಮಾಡಿಕೊಂಡು ಡಿಪಾರ್ಟ್ಮೆಂಟ್ ಎಂಟ್ರಿ ಆದಮೇಲೆ ಲೈಕ್ ಅಕಾಡೆಮಿಕ್ ಸ್ಟ್ರೆಸ್ನ ಮ್ಯಾನೇಜ್ ಮಾಡಿಕೊಂಡು ನೀವು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋಕ್ಕಾಗೋದು. ಸೊ ಇಷ್ಟೊಂದು ಬೇರ್ ಮಿನಿಮಮ್ ಅಂತ ಹೇಳ್ತೀನಿ. ಇದನ್ನೇ ಮಾಡಬೇಕು ಅಂತಲ್ಲ, ದಿಸ್ ಇಸ್ ಕೈಂಡ್ ಆಫ್ ಬೇರ್ ಮಿನಿಮಮ್ ಎಸ್ಪೆಷಲಿ ಇನ್ ದ ಟುಡೇಸ್ ಕಾಂಪಿಟೇಷನ್ ವಿಚ್ ಇಸ್ ಎಮರ್ಜಿಂಗ್ ಡೇ ಬೈ ಡೇ. ಸೊ ಬೈ ದ ಎಂಡ್ ಆಫ್ ಯುವರ್ ಫಸ್ಟ್ ಇಯರ್ ಒನ್ಸ್ ಅಗೇನ್ ಇದರಿಂದ ಇಂಪಾರ್ಟೆಂಟ್ ಟೇಕ್ ಅವೇ ಏನಂದರೆ, ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ಡೊಮೈನ್ಸ್ನ ಎಕ್ಸ್ಪ್ಲೋರ್ ಮಾಡಿ. ಆ್ಯಂಡ್ ಒಂದು ಡೊಮೈನ್ ಯಾವುದಾದ್ರ ಮೇಲೆ ನಿಮ್ಗೆ ಯಾವ ಡೊಮೈನ್ ಇಷ್ಟ ಆಗುತ್ತೆ ಆ ಡೊಮೈನ್ ಮೇಲೆ ಸ್ವಲ್ಪ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ, ಒನ್ಸ್ ಅಗೇನ್ ನೀವು ಕಲ್ತ್ಕೊಳ್ಳೇಬೇಕು, ನೀವು ಆ್ಯಪ್ನ ಡೈರೆಕ್ಟಾಗಿ ಬಿಲ್ಡೇ ಮಾಡಿಬಿಡ್ಬೇಕು ಅಂತಲೂ ಹೇಳ್ತಿಲ್ಲ. ಟ್ರೈ ಮಾಡಿ. ಇಂಟ್ರೆಸ್ಟ್ ಇಸ್ ಸಮಥಿಂಗ್ ವಿಚ್ ಡ್ರೈವ್ಸ್ ಯು ಫಾರ್ವರ್ಡ್. ಪ್ರೋಗ್ರೆಸ್ ನೋಡ್ತಿದ್ದಂಗೆ ಇವನ್ ಯು ವಿಲ್ ಬಿಕಮ್ ಅ ಗುಡ್ ಪ್ರೋಗ್ರಾಮರ್ ಡೇ ಬೈ ಡೇ. ಎಫರ್ಟ್ಸ್ ಹಾಕ್ತಾ ಇರಿ, ಆಬ್ವಿಯಸ್ಲಿ ರಿಸಲ್ಟ್ಸ್ ಬಂದೇ ಬರುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಿಸ್ ಇನ್ನೊಂದು ವಿಷಯ ಏನಂದರೆ, ನಮ್ಮ ಕಾಲೇಜಲ್ಲಿ ಫಾರ್ಚುನೇಟ್ಲಿ ಸಿ ಪ್ರೋಗ್ರಾಮಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಇತ್ತು ಸೆಕೆಂಡ್ ಸೆಮ್ಮಲ್ಲಿ. ಸೊ ಅದರಿಂದ ಸಿ ಪ್ರೋಗ್ರಾಮಿಂಗ್ದು ಬೇಸಿಕ್ ಸಿಮ್ಯಾಂಟಿಕ್ಸ್ ಆ್ಯಂಡ್ ಸ್ಟ್ರಕ್ಚರ್ ಸಿಂಟ್ಯಾಕ್ಸ್ ಕೂಡ ಅಲ್ಲಿಂದ ನನಗೆ ಇಟ್ ಕೇಮ್ ಆ್ಯಸ್ ಅ ಕಾಂಪ್ಲಿಮೆಂಟ್ರಿ. ಸೊ ದಿಸ್ ವಾಸ್ ಆ್ಯಕ್ಚುಲಿ ಸಮಥಿಂಗ್ ವಿಚ್ ಐ ಡಿಡ್ ಇನ್ ಮೈ ಫಸ್ಟ್ ಇಯರ್. ಸೊ ಐ ಥಿಂಕ್ ವಿ ಕವರ್ಡ್ ಫಸ್ಟ್ 2 ಪಾಯಿಂಟ್ಸ್ ಅನಿಸುತ್ತೆ. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ, ಇಂಪಾರ್ಟೆನ್ಸ್ ಆಫ್ ಡೆವಲಪಿಂಗ್ ಸ್ಕಿಲ್ಸ್ ಇನ್ ಯೋರ್ ಫಸ್ಟ್ ಇಯರ್. ಸೊ ಫಸ್ಟ್ ಇಯರಲ್ಲೇ ನಾವು ಏನಕ್ಕೆ ಸ್ಕಿಲ್ಸ್ನ ಡೆವಲಪ್ ಮಾಡಬೇಕು, ಫಸ್ಟ್ ಇಯರಲ್ಲಿ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡಬೇಕು, ಹೊಸ ಫ್ರೆಂಡ್ಸ್ ಮಾಡ್ಕೋಬೇಕು, ಆಚೆ ಸುತ್ತಾಡಬೇಕು, ಮೂವೀಸ್ಗೆ ಹೋಗಬೇಕು ಅಲ್ವಾ. ಫಸ್ಟ್ ಇಯರಿಂದನೇ ನಾವು ಏನಕ್ಕೆ ಸ್ಕಿಲ್ಸ್ ಡೆವಲಪ್ ಮಾಡಬೇಕು. ಅದಕ್ಕೋಸ್ಕರನೇ ಫಸ್ಟೇ ಹೇಳಿಬಿಟ್ಟೆ ನನಗೇನೇನು ಬೆನಿಫಿಟ್ ಆಗಿದೆ ಫಸ್ಟ್ ಇಯರಲ್ಲಿ ಸ್ಕಿಲ್ಸ್ ಡೆವಲಪ್ ಮಾಡಿದ್ರಿಂದ ಅಂತ. ಫಸ್ಟ್ ಥಿಂಗ್ ಇಸ್ ಕಂಪನೀಸ್ ನೌ ಮೂವಿಂಗ್, ಕಂಪನೀಸ್ ಅರ್ಜಿಂಗ್ an early entry from college. ಸೊ ಏನಿದು ಕಂಪ್ನಿ ಸರ್ಚಿಂಗ್ ಆನ್ ಅರ್ಲಿ ಎಂಟ್ರಿ ಫ್ರಮ್ ಕಾಲೇಜ್ ಅಂತ ಅಂದರೆ, ಇವಾಗ ಏನಾಗ್ತಿದೆ ಅಂದರೆ, ಕಾನ್ಸೆಪ್ಟ್ ಸಚ್ ಆಸ್ ಸಮ್ಮರ್ ಇಂಟರ್ನ್ಶಿಪ್ಸ್ ಏನು ಸೆಕೆಂಡ್ ಇಯರಲ್ಲೇ ಇಂಟರ್ವ್ಯೂ ಮಾಡಿ ಥರ್ಡ್ ಇಯರ್ಗೆ ಕಂಪ್ನಿಗೆ ಎಳ್ಕೊಬಿಡೋದು ಸ್ಟೂಡೆಂಟ್ಸ್ನ, ಕಾರ್ಪೊರೇಟ್ ಎಕ್ಸ್ಪೋಜರ್ ಕೊಡೋಕ್ಕೆ ಅಂತ ಹೇಳಿ. ಅದೇ ಥರ ಇವಾಗ ಫಸ್ಟ್ ಇಯರಲ್ಲೇ ಇಂಟರ್ನ್ಶಿಪ್ಸ್ ಕೂಡ ಬರ್ತಿದೆ, ವೆರಿನ್ ಈವನ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆರ್ ಗಿವನ್ ಕಾರ್ಪೊರೇಟ್ ಎಕ್ಸ್ಪೋಜರ್. ಅರ್ಥ ಆಗ್ತಿದೆ ಅಲ್ವಾ. ಸೊ ಈ ಥರ ಆಪರ್ಚುನಿಟೀಸ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ನೀವು ಫಸ್ಟ್ ಇಯರಲ್ಲಿ ಸ್ಕಿಲ್ಸ್ ಡೆವಲಪ್ ಮಾಡಿರಬೇಕು. ನನ್ನ ಹತ್ರ ಇಷ್ಟು CGPA ಇದೆ ಅಂದ ತಕ್ಷಣ ನಿಮ್ಗೆ ಆ ಕೆಲಸ ಕೊಡಲ್ಲ, ಅಥವಾ ಆ ಪರ್ಟಿಕ್ಯುಲರ್ ಜಾಬ್ಗೆ ನಿಮಗೆ ಅಸೈನ್ ಆಗಲ್ಲ. ಸೊ ಹೀಗಿರುವಾಗ ಸ್ಕಿಲ್ಸ್ ಡೆವಲಪ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಸೆಕೆಂಡ್ ಥಿಂಗ್, ಯು ವಿಲ್ ಬಿ ಅರ್ಲಿ ಇನ್ ದ ರೇಸ್. ಸೊ ಬೀಯಿಂಗ್ ಅರ್ಲಿ ಇನ್ ದ ರೇಸ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ಅಲ್ಲ, ಆಲ್ಮೋಸ್ಟ್ ಮ್ಯಾಂಡೇಟ್ರಿನೇ ಆಗೋಗಿದೆ ಇವಾಗಿರೋ ಕಾಂಪಿಟೇಷನ್ಗೆ. ನಿಮಗೆ ಗೊತ್ತಿರುತ್ತೆ, ಲೈಕ್ ಮೊದಲೆಲ್ಲ ನಮ್ಮ ರಿಲೇಟಿವ್ಸ್ನೆಲ್ಲ ಕೇಳಿದ್ರೆ ಯಾರೋ ಇಬ್ಬರು ಇಂಜಿನಿಯರಿಂಗ್ ಜಾಯ್ನ್ ಆಗಿರ್ತಿದ್ರು ಅಥವಾ ಇಂಜಿನಿಯರಿಂಗ್ ಮಾಡಿರ್ತಿದ್ರು. ಬಟ್ ಇವಾಗ ಯಾರನ್ನು ಕೇಳಿದ್ರು ಇಂಜಿನಿಯರಿಂಗ್ ಜಾಯ್ನ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಲೈಕ್ ಕಾಂಪಿಟೇಷನ್ ತುಂಬಾ ಹೈ ಇದೆ. ಈ ಥರ ಇರುವಾಗ ನೀವು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೋಬೇಕಲ್ವ. ನೀವು ಲಾಸ್ಟ್ ಫೈನಲ್ ಇಯರ್ಗೆ ಬಂದಮೇಲೆ ಏನೋ ಪ್ರಿಪೇರ್ ಆಗಿ ಎಲ್ಲೋ ಒಂದು ಕಡೆ ಹೋಗ್ತೀನಿ ಅಂದರೆ ದಟ್ ಬಿಕಮ್ಸ್ ಅ ಕೈಂಡ್ ಆಫ್ ಡಿಸ್ರಪ್ಟೆಡ್ ಇಂಜಿನಿಯರಿಂಗ್ ಕೆರಿಯರ್. ಹಂಗಾಗೋದು ಬೇಡ ಅಂದರೆ ಫಸ್ಟ್ ಇಯರಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ ರಿದಮ್ ಸೆಟ್ ಆಗುತ್ತೆ. ರಿದಮ್ ಸೆಟ್ ಆಗೋದ್ರ ಜೊತೆಗೆ ಅ ಸ್ಟ್ರಾಂಗ್ ಫೌಂಡೇಶನ್ ವಿಲ್ ಬಿ ಲೇಡ್. ಸೊ ಇದು ತುಂಬ ಇಂಪಾರ್ಟೆಂಟ್. ಸ್ಟ್ರಾಂಗ್ ಫೌಂಡೇಶನ್ ಲೇ ಆಗೋದ್ರಿಂದ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಯು ಕ್ಯಾನ್ ಲೈಕ್ ಕೈಂಡ್ ಆಫ್
ರಾಕ್ ಇಟ್ ಆಲ್. ಅಂದರೆ ಸೆಕೆಂಡ್ ಇಯರಿಂದ ಫಸ್ಟ್ ಇಯರಲ್ಲಿ ಆಲ್ಮೋಸ್ಟ್ ನೀವು ಇಷ್ಟೆಲ್ಲ ಮಾಡಿಬಿಟ್ರೆ ಸೆಕೆಂಡ್ ಇಯರ್ ಅಷ್ಟರಲ್ಲಿ ನಿಮಗೆ ಒಂದು ಬೇಸ್ ಕರೆಕ್ಟಾಗಿ ಕ್ಲಿಯರ್ ಆಗಿರುತ್ತೆ. ಆ ಬೇಸ್ ಇಟ್ಕೊಂಡು ನೀವು ಯು ಕ್ಯಾನ್ ಗೋ ಫಾರ್ವರ್ಡ್ ವೆರಿ ಈಸಿಲಿ. ಅಂದರೆ ಫಸ್ಟ್ ಇಯರಲ್ಲೇ ನೀವು ಇಷ್ಟೆಲ್ಲ ಮಾಡಿದ್ರೆ ಸೆಕೆಂಡ್ ಇಯರಿಂದ ಜರ್ನಿ ವಿಲ್ ಬಿಕಮ್ ಈವನ್ ಮೋರ್ ಸ್ಮೂತರ್. ಯಾಕಂದರೆ ಫಸ್ಟ್ ಇಯರಲ್ಲಿ ಯು ವಿಲ್ ಬಿ ನ್ಯೂ ಟು ಕಂಪ್ಯೂಟರ್ ಸೈನ್ಸ್ ಫೀಲ್ಡ್. ಹೊಸದಾಗಿರುವಾಗ ಈ ಥರ ಇಷ್ಟೊಂದು ವಿಷಯ ಕಲ್ತ್ಕೊಂಡು ಇಷ್ಟೊಂದು ಸ್ಟ್ರೆಸ್ ತೊಗೊಬಿಟ್ರೆ ಆಮೇಲೆ ನೀವು ಲೈಕ್ ಒಂದ್ಸಲ ಫೀಲ್ಡ್ಗೆ ಇಳಿದ್ಮೇಲೆ ನಾವೇ ಕಿಂಗು ಅಂತ ಅಂತಾರಲ್ಲ, ಆ ಥರ ಲೈಕ್ ಫೀಲ್ಡ್ಗೆ ಇಳಿಯೋ ತನಕ ಕಷ್ಟ ಅಷ್ಟೇ. ಇಳಿದ್ಮೇಲೆ ಒನ್ಸ್ ಯು ಗೆಟ್ ಅ ಗ್ರಿಪ್ ಆಫ್ ಇಟ್ ಅಥವಾ ಒನ್ಸ್ ಯು ಹೋಲ್ಡ್ ಅ ವೆರಿ ಗುಡ್ ಗ್ರ್ಯಾಬ್ ಅಬೌಟ್ ದ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ಅವಾಗಿಂದ ಥಿಂಗ್ಸ್ ವಿಲ್ ಬಿಕಮ್ ಈಸಿಯರ್. ಸೊ ಸೆಕೆಂಡ್ ಇಯರಿಂದ ನೀವು ಇನ್ನೂ ಲೈಕ್ ಸ್ವಲ್ಪ ಹೈ ಪೇಸ್ಡ್ ಡೊಮೈನ್ಸ್ ಇರ್ಬೋದು ಅಥವಾ ಸ್ವಲ್ಪ ಕಾಂಪ್ಲೆಕ್ಸಿಟೀಸ್ ಇರ್ಬೋದು, ಅದನ್ನ ನೀವು ಟಚ್ ಮಾಡ್ಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಫಸ್ಟ್ ಇಯರಲ್ಲಿ ಸ್ಕಿಲ್ಸ್ ಕಲಿಯೋದು ಅಗೇನ್ ಚಾಯ್ಸ್ ಅಷ್ಟೇ ಅಲ್ಲ, ಮ್ಯಾಂಡೇಟ್ರಿ. ಬಟ್ ಹೇಗೆ ಕಲಿತೀರಾ, ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೋತೀರಾ ಅನ್ನೋದು ನಿಮ್ಮ ಹತ್ರ ಇರುತ್ತೆ. ಟಿಪ್ಸ್ ಬಗ್ಗೆ ಮಾತಾಡೋದಾದರೆ ನಾನು ಒಂದು ರೆಕಮೆಂಡ್ ಏನು ಮಾಡ್ತೀನಿ ಅಂದರೆ, ಇವಾಗ ಎಸ್ಪೆಷಲಿ 2025 ಫಸ್ಟ್ ಇಯರಲ್ಲಿ ಇರೋರಿಗೆ, ನಾನಿದ್ದು ಆ್ಯಕ್ಚುಲಿ ಮಾಡಿರಲಿಲ್ಲ ಫಸ್ಟ್ ಇಯರಲ್ಲಿ, ಕಂಪ್ಯೂಟರ್ ಫಂಡಮೆಂಟಲ್ಸ್ ಬಗ್ಗೆ ಫಸ್ಟ್ ಇಯರಿಂದನೇ ಸ್ವಲ್ಪ ಅಲ್ಲಿ ಇಲ್ಲಿ ಯು ಕ್ಯಾನ್ ಗೋ ಥ್ರೂ. ಅಂದರೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಇನ್ ದ ಸೆನ್ಸ್ ಸ್ವಲ್ಪ ಸಬ್ಜೆಕ್ಟ್ಸ್ ಇದೆ ಆಯಿತಾ ಕಂಪ್ಯೂಟರ್ ಸೈನ್ಸಲ್ಲಿ, ಅದು ತುಂಬಾ ಬೇಸಿಕ್ ಸಬ್ಜೆಕ್ಟ್ಸು. ಇಂಟರ್ವ್ಯೂಸಲ್ಲಿ ತುಂಬಾ ಅದ್ರ ಬಗ್ಗೆ ಡೀಪ್ ಡೈವ್ ಮಾಡ್ತಾರೆ ಒಂದೊಂದು ಮೋಸ್ಟ್ ಆಫ್ ದ ಕಂಪ್ನೀಸು. ಯಾವ್ದು ಅಂತ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ಸ್, ಕಂಪ್ಯೂಟರ್ ನೆಟ್ವರ್ಕ್ಸ್, DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್, ಈ ಥರ ಥಿಂಗ್ಸ್ ಏನಿದೆ ಇದೊಂದಷ್ಟು ಬೇಸಿಕ್ ಕಂಪ್ಯೂಟರ್ ಫಂಡಮೆಂಟಲ್ಸ್. ಇದೆಲ್ಲ ನಿಮಗೆ ಸಬ್ಜೆಕ್ಟ್ಸ್ ಆಗಿ ಸೆಕೆಂಡ್ ಇಯರ್ಗೆ ಬರುತ್ತೆ. ಬಟ್ ಫಸ್ಟ್ ಇಯರಲ್ಲೇ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡ್ರೆ ನಿಮಗೆ ಯು ವಿಲ್ ಬಿ ಏಬಲ್ ಟು ಡೂ ವಂಡರ್ಸ್ ವೆನ್ ಯು ಕಮ್ ಟು ಯುವರ್ ಸೆಕೆಂಡ್ ಆರ್ ಥರ್ಡ್ ಇಯರ್. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇದೊಂದು ಅಡಿಷ್ನಲ್ ಟಿಪ್ಪಾಗಿ ನನ್ನ ಕಡೆಯಿಂದ ತಗೊಳ್ಳಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ನ ತುಂಬಾ ಸೀರಿಯಸ್ ಆಗಿ ಮಾಡಬೇಕು. ಯಾಕಂದರೆ ನಿಮ್ಮ ಅಕಾಡೆಮಿಕ್ಸ್ ಕೂಡ ಇರುತ್ತೆ. ಅಕಾಡೆಮಿಕ್ಸಲ್ಲಿ ಇಂಪಾರ್ಟೆಂಟ್ ಇಲ್ಲ ಅಂದ ತಕ್ಷಣ ನೀವು ಎಷ್ಟೋ ಒಂದು ಜಸ್ಟ್ ಪಾಸ್ ಎಲ್ಲ ಆಗೋಕ್ಕಾಗಲ್ಲ ಅಲ್ವಾ. ಒಂದು ಡೀಸೆಂಟ್ CGPA ಸಹ ಇಟ್ಕೊಂಡಿರಬೇಕು. ಲೈಕ್ ನಿಮ್ಮ ರೆಸ್ಯೂಮ್ ನೋಡಿದಾಗ ಇವ್ನು ಇಂಜಿನಿಯರಿಂಗ್ ಸೇರಿಕೊಂಡು ಅಟ್ಲೀಸ್ಟ್ ಮಿನಿಮಮ್ CGPA ಏನಾದ್ರು ತೊಗೊಂಡಿದ್ದಾನೆ ಅಂತ ಅನ್ಸ್ಬೇಕಲ್ವಾ. ಕೆಲವು ಕಂಪ್ನೀಸ್ ಇನ್ಕ್ಲೂಸಿವ್ ಹೈರಿಂಗ್ ಮಾಡ್ತಾರೆ ಬಿಡಿ, ಬಟ್ ಯೂಶ್ವಲಿ ಬೇರೆಯವ್ರು ಯಾರು ನೀವು ಅಟ್ಲೀಸ್ಟ್ ನಿಮ್ಮ ಪೇರೆಂಟ್ಸ್ಗೋಸ್ಕರನಾದರೂ ಒಂದು ಡೀಸೆಂಟ್ CGPA ಇರಬೇಕಲ್ವಾ. ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ದೀನಿ, ಪ್ಲೇಸ್ಮೆಂಟ್ಸಲ್ಲೂ ಸುಮ್ಮನೆ ನಿಮ್ಮ CGPA ಇಲ್ಲದೇ ಲೈಕ್ ಇನ್ಕ್ಲೂಸಿವ್ ಹೈರಿಂಗ್ ಮಾಡೋರು ಅದನ್ನೆಲ್ಲ ಕನ್ಸಿಡರ್ ಮಾಡದೇ ಇರ್ಬೋದು. ಬಟ್ ಸ್ಟಿಲ್ ಮೆಜಾರಿಟಿ ಆಫ್ ದ ಕಂಪ್ನೀಸ್ ಇನ್ನು ಆ ಲೆವೆಲ್ಗೆ ಹೋಗಿಲ್ಲ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಒಂದಷ್ಟು CGPA ಮೇಲಿರೋರನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅವಾಗ ಮಿಸ್ ಮಾಡಿಕೊಂಡ್ರೆ ತುಂಬಾ ಹರ್ಟ್ ಆಗುತ್ತೆ. ಸೊ ಹಂಗೆಲ್ಲ ಆಗಬಾರ್ದು ಅಂದರೆ ಒಂದು ಡೀಸೆಂಟ್ CGPA ಅಂತೂ ಇರಲೇಬೇಕು. ಸೊ ಡೀಸೆಂಟ್ CGPAನೂ ಬೇಕು. ಸ್ಕಿಲ್ಸು ಡೆವಲಪ್ ಮಾಡ್ಕೋಬೇಕು ಅಂದಾಗ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಈ ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಮುಖ್ಯ, ಲೈಕ್ ಈ ಟೈಮ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡಬೇಕು ಅಂದರೆ ಯಾರ್ಯಾರಿಗೆ ಈ ವಿಡಿಯೋ ಬೇಕು, ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ, ಅಕಾಡೆಮಿಕ್ಸ್ ಮತ್ತು ಸ್ಕಿಲ್ಸ್ ಡೆವಲಪ್ಮೆಂಟ್ ಬಂದು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯಾರ್ಯಾರಿಗೆ ಈ ವಿಡಿಯೋಗೆ ತುಂಬ ಎಕ್ಸೈಟೆಡ್ ಆಗಿದ್ದೀರಾ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಬಂದಂಗೆ ಆಗುತ್ತೆ. ಆದಷ್ಟು ಬೇಗ ಅದನ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ದಿಸ್ ಶುಡ್ ಬಿ ಎನಫ್ ಗೈಸ್. ಐ ಥಿಂಕ್ ನನ್ನ ಫಸ್ಟ್ ಇಯರ್ ಜರ್ನಿಯಿಂದ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಟೇಕ್ಅವೇಸ್ ತೊಗೊಳ್ಳೋ ಥರ ಏನೇನು ಹೇಳ್ಬೋದು ಎಲ್ಲನೂ ಸಹ ಹೇಳಿದ್ದೀನಿ. ಸೊ ಇವಾಗ ನನ್ನ ಪಾರ್ಟ್ ಮುಗೀತು. ಲೈಕ್ ಮೈ ಪಾರ್ಟ್ ಈಸ್ ಡನ್, ರಿಮೈನಿಂಗ್ ಈಸ್ ಯೋರ್ ಪಾರ್ಟ್. ಅಂದರೆ ಇಲ್ಲಿಂದ ನಾನೇನೋ ಹೇಳಿದೆ, ಇದು ನಾನು ಲೈಕ್ ಬ್ರೋ ಹೇಳಿದ್ರು, ನಾನು ಕೇಳಿಸ್ಕೊಂಡೆ, ಮುಗೀತು ಇಲ್ಲಿಗೆ. ನೆಕ್ಸ್ಟ್ ಯಾವುದೋ ಒಂದು ಮೂವಿ ಹಾಕ್ಕೊಂಡೆ, ಯಾವುದೋ ವೆಬ್ ಸೀರೀಸ್ ಹಾಕ್ಕೊಂಡೆ, ರೀಲ್ಸ್ ನೋಡಿದೆ. ದಿಸ್ ಈಸ್ ನಾಟ್ ಹೌ ಇಟ್ ವರ್ಕ್ಸ್. ನನ್ನ ಪಾರ್ಟ್ ಮುಗ್ದಿದೆ. ಇವಾಗ ನಿಮ್ಮ ಪಾರ್ಟ್ ಏನಂದರೆ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳೋದ್ರ ಜೊತೆಗೆ ತಲೆಗೆ ಹಾಕೊಂಡ್ಮೇಲೆ ಏನು ಮಾಡ್ತೀರಾ, ಆ್ಯಕ್ಷನ್ ಏನು ತಗೋತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆ ಆ್ಯಕ್ಷನ್ ತಗೊಳ್ಳೋದು ಬಿಡೋದು ಅಗೇನ್ ಅಲ್ಟಿಮೇಟ್ಲಿ ಇಸ್ ಇನ್ ಯೋರ್ ಹ್ಯಾಂಡ್ಸ್. ಐ ಕ್ಯಾನ್ ಪುಷ್ ಯು, ಐ ಕ್ಯಾನ್ ಟೆಲ್ ಯು, ಐ ಕ್ಯಾನ್ ಲೈಕ್ ರಿಕ್ವೆಸ್ಟ್ ಯು ಅಲ್ಟಿಮೇಟ್ಲಿ, ಬಟ್ ಮಾಡೋದು ಬಿಡೋದು ನಿಮ್ಮ ಕೈಲಿದೆ. ನಿಮಗೋಸ್ಕರ ಅಲ್ಲ ಅಂದರೂ ನಿಮ್ಮ ಪೇರೆಂಟ್ಸ್ಗೋಸ್ಕರನಾದರೂ ಮಾಡ್ತೀರಾ ಅಂತ ಅಂದ್ಕೊಂಡು ಅದೇ ನಂಬಿಕೆಯಿಂದ ವೀಡಿಯೋನ ಎಂಡ್ ಮಾಡೋಣ. ಸೊ ಮುಂದೆ ಈ ಚಾನಲ್ಲೇ ಇನ್ನೂ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಲೈಕ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸ್ವಲ್ಪನಾದರೂ ನಿಮ್ಮಿಂದ ಹೆಲ್ಪ್ ಆಗಲಿ. ಅವರು ಕೂಡ ಈ ವಿಡಿಯೋ ನೋಡಿ ಏನೋ ಒಂದು ಟೇಕ್ ಅವೇ ಅವ್ರ ಲೈಫ್ಗೆ ಲೈಕ್ ಒಂದಷ್ಟು ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ನಿಮಗೂ ಖುಷಿ, ನನಗೂ ಖುಷಿ ಅಲ್ವಾ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಅಂದರೆ ಹೋಪ್ಫುಲಿ ನೀವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಟೈಮ್ ಮ್ಯಾನೇಜ್ಮೆಂಟ್ ವೀಡಿಯೋಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.